ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರೋರು ಯಾರು? ಸ್ವಲ್ಪ ಆಲೋಚಿಸಿರಿ. ನಾವು ಮುಷ್ಟಿಯಲ್ಲಿ ವಸ್ತುವನ್ನು ಹಿಡಿಯುವಂತೆ ದೇವರು ಗಾಳಿಯನ್ನು ಹಿಡಿದಿದ್ದಾನೆ. ಆತ್ಮೀಯ ಬಂಧುಗಳೇ, ದೇವರ ವಾಕ್ಯಗಳು ಬೆಳಕಾಗಿದೆ. ಈ ದಿನದಲ್ಲಿ ನಮ್ಮ ಅಧ್ಯಯನವು ನಮಗೆ ಬೆಳಕನ್ನು, ಸಮಾಧಾನವನ್ನು ನೀಡುತ್ತಿರುವುದರಿಂದ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಪಾಪವು ಭಯವನ್ನು ಹುಟ್ಟಿಸುತ್ತದೆ, ನೀತಿವಂತನು ಸಿಂಹದಂತೆ ಧೈರ್ಯದಿಂದಿರುವನು. ನೀವು ಯಾರಾಗಿದ್ದೀರಿ? ಬನ್ನಿರಿ, ಸವಿಸ್ತಾರವಾಗಿ ಎಲ್ಲವನ್ನು ತಿಳಿದುಕೊಳ್ಳೋಣ. ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯವುಂಟು. ಪ್ರಸಂಗಿ 3ನೇ ಅಧ್ಯಾಯ 8ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ 28ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಹಿಂದಟ್ಟದಿದ್ದರೂ ದುಷ್ಟನು ಹೆದರಿ ಓಡುವನು, ಶಿಷ್ಟನು ಸಿಂಹದಂತೆ ಧೈರ್ಯದಿಂದಿರುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನು ಪಾಪದ ಕುರಿತು ಯಾವುದೇ ಅಭಿಪ್ರಾಯ ಬೆಳೆಸಿಕೊಂಡರೂ ಪಾಪವು ಮಾನವನ ಹೃದಯದಲ್ಲಿ ಸತತವಾದ ಭಯವನ್ನು, ಅಪರಾಧಿ ಮನೋಭಾವವನ್ನು ಹುಟ್ಟಿಸುತ್ತದೆ. ನಾನು ಒಂದು ಯುವಕರ ಗುಂಪಿಗೆ ಪಾಪದ ಕುರಿತಾಗಿ ಮಾತನಾಡುತ್ತಿದ್ದೆ. ಆ ಗುಂಪಿನಲ್ಲಿದ್ದ ಒಬ್ಬ ಯುವಕನೂ ಯುವತಿಯೂ ವಿವಾಹವಿಲ್ಲದೆ ಒಟ್ಟಾಗಿ ಜೀವಿಸುತ್ತಿದ್ದರು. ನಾನು ಅದು ಪಾಪವೆಂದು ಹೇಳಿರಲೂ ಇಲ್ಲ. ಆದರೆ ಆ ಯೌವನಸ್ಥನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ತೊಡಗಿದನು. ಪಾಪದ ಕುರಿತಾಗಿ ಮಾತನಾಡುವಾಗ ಅವನ ಮನಸ್ಸಾಕ್ಷಿ ಅವನನ್ನು ಚುಚ್ಚತೊಡಗಿತು ಮತ್ತು ಅವನು ತಾನು ಸರಿಯೆಂದು ವಾದಿಸತೊಡಗಿದನು. ದುಷ್ಟನು ಯಾರೂ ಹಿಂದಟ್ಟದಿದ್ದರೂ ಓಡುವನು. ಈ ಯೌವನಸ್ಥನ ಕಡೆಗೆ ಯಾರೂ ಬೆರಳು ತೋರಿಸಿರಲಿಲ್ಲ. ಅವನು ಸುಮ್ಮನಿರುತ್ತಿದ್ದರೆ ಅವನ ಪಾಪದ ಕುರಿತು ಯಾರಿಗೂ ತಿಳಿಯುತ್ತಲೂ ಇರಲಿಲ್ಲ. ಅಲ್ಲಿನ ಪ್ರಸ್ತಾಪದ ಕುರಿತಾಗಿ ಇತ್ತೇ ಹೊರತು ಅವನ ಪಾಪದ ಕುರಿತಾಗಿ ಅಲ್ಲ. ಕರ್ತನಲ್ಲಿ ಪ್ರಿಯರೇ, ಅಪರಾಧಿ ಮನೋಭಾವ ಎಂಬ ಒಂದು ಮನಃಶಾಸ್ತ್ರದ ಮಾತಿದೆ. ಇದು ನಮ್ಮೆಲ್ಲರಲ್ಲೂ ಇರುತ್ತದೆ. ಒಬ್ಬ ಕ್ರೈಸ್ತ ಮನಃಶಾಸ್ತ್ರಜ್ಞನೊಬ್ಬನು ಒಮ್ಮೆ ನನಗೆ ಹೀಗೆ ಹೇಳಿದ್ದನು. ಹೇಗೆಂದರೆ, ನಮ್ಮೆಲ್ಲರಲ್ಲಿಯೂ ಅಪರಾಧಿ ಪ್ರಜ್ಞೆ ಇರುತ್ತದೆ. ಅದು ನಮ್ಮ ಬಲಗೈಯಂತೆ ನಮ್ಮ ಒಂದು ಭಾಗವಾಗಿರುತ್ತದೆ. ಯಾರೂ ಕೂಡ ಕೇವಲ ಯೋಚಿಸುವುದರಿಂದ ಅದರಿಂದ ಬಿಡುಗಡೆ ಹೊಂದಲು ಅಸಾಧ್ಯ. ಮನಃಶಾಸ್ತ್ರಜ್ಞರಾಗಿ ನಾವು ಅದನ್ನು ಮನಸ್ಸಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ತಳ್ಳಬಹುದೇ ಹೊರತು ಅದರಿಂದ ಬಿಡುಗಡೆ ಮಾಡಿಸಲು ಸಾಧ್ಯವಿಲ್ಲ. ಪ್ರಿಯರೇ, ನೀತಿವಂತನು ಸಿಂಹದಂತೆ ಧೈರ್ಯದಿಂದಿರುವನು. ಒಬ್ಬನು ಪಾಪ ಮಾಡಿಲ್ಲವಾದರೆ ಅವನು ಧೈರ್ಯವಾಗಿ ನಿಂತು ಮಾತನಾಡಬಹುದು. ಅವನ ಮನಸ್ಸು ಅಪರಾಧ ಮನೋಭಾವ ಹೊಂದಿಲ್ಲವಾದರೆ ಅವನು ಯಾವ ಕುರಿತಾಗಿಯೂ ಭಯಪಡುವ ಅಗತ್ಯವಿಲ್ಲ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಧರ್ಮೋಪದೇಶಕ್ಕೆ ಕಿವಿಗೊಡದವನು ಮಾಡುವ ದೇವ ಪ್ರಾರ್ಥನೆಯು ಅಸಹ್ಯ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಧರ್ಮೋಪದೇಶ ಅಂದರೆ ದೇವರ ವಾಕ್ಯ. ಅದು ಸೊಲೊಮೋನನ ಕಾಲದವರೆಗೆ ಬರೆಯಲ್ಪಟ್ಟಿದ್ದ ಬರಹಗಳನ್ನೊಳಗೊಂಡಿತ್ತು. ಮೋಶೆಯ ಪಂಚಗ್ರಂಥ, ಯೆಹೋಶುವ, ನ್ಯಾಯಸ್ಥಾಪಕರು ಮತ್ತು ಕೀರ್ತನೆಯ ಅನೇಕ ಭಾಗಗಳು. ಪ್ರಿಯರೇ, ದೇವರು ಇಲ್ಲಿ ಹೇಳುವ ಮಾತು ಬಹು ಮುಖ್ಯವಾದದ್ದಾಗಿದೆ. ದೇವರು ನಿನ್ನ ಮಾತು ಕೇಳಬೇಕಿದ್ದರೆ ನೀನು ಆತನ ಮಾತನ್ನು ಕೇಳುವನಾಗಿರಬೇಕು. ಧರ್ಮನಿಂದಕನ ಪ್ರಾರ್ಥನೆಗೆ ತಾನು ಕಿವಿಗೊಡುವುದಿಲ್ಲವೆಂದು ಆತನು ಸ್ಪಷ್ಟವಾಗಿ ನುಡಿದಿದ್ದಾನೆ. ದೇವರನ್ನು ನಂಬದವನು ಕಷ್ಟದಲ್ಲಿದ್ದಾಗ ಅವನ ಪ್ರಾರ್ಥನೆ ಕೇಳಲ್ಪಟ್ಟಿತೆಂದು ಹೇಳುವುದು ಹುಚ್ಚುತನ. ಪ್ರಿಯರೇ, ತನ್ನ ಮಗಳನ್ನು ತಿರುಗಿ ಎಬ್ಬಿಸುವಂತೆ ತಂದೆಯೊಬ್ಬ ದೇವರನ್ನು ಪ್ರಾರ್ಥಿಸಿದ್ದರ ಕುರಿತಾಗಿ ನಾವು ಕೇಳಬಹುದು. ಆದರೆ ಅವನು ತನ್ನ ಸ್ನೇಹಿತರಲ್ಲಿ ಭಕ್ತನೊಬ್ಬನು ದೇವರನ್ನು ಪ್ರಾರ್ಥಿಸುವಂತೆ ಕೇಳಿಕೊಳ್ಳುವುದು ಒಳ್ಳೆಯದು. ದೇವರು ಅಧರ್ಮಿಯ ಪ್ರಾರ್ಥನೆಯನ್ನು ಕೇಳುವುದಿಲ್ಲವೆಂದು ಹೇಳಿದ್ದಾನೆ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಯಾಕಂದರೆ ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಕೆಡುಕರಿಗೋ
ಕರ್ತನು ಕೋಪದ ಮುಖವುಳ್ಳವನಾಗಿರುತ್ತಾನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಜ್ಞಾನೋಕ್ತಿಯಲ್ಲಿ ಅಂಥವನ ಪ್ರಾರ್ಥನೆ ದೇವರಿಗೆ ಅಸಹ್ಯ ಎಂದು ಹೇಳಿದೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಯಥಾರ್ಥವಂತರನ್ನು ದುರ್ಮಾರ್ಗಕ್ಕೆ ಎಳೆಯುವವನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು, ನಿರ್ದೋಷಿಗಳಿಗೋ ಸುಖವು ಸೊತ್ತಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಈ ಲೋಕದಲ್ಲಿ ನಡೆಯುವ ದೇವರ ನಿಯಮವಾಗಿದೆ. ದೇವರ ವಾಕ್ಯದಲ್ಲಿ ಈ ಸತ್ಯವು ತಿರುತಿರುಗಿ ಹೇಳಲ್ಪಟ್ಟಿದೆ. ಉದಾಹರಣೆಗೆ, ದಾವೀದನು ತನ್ನ ಪಾಪದಿಂದಾಗಿ ತನ್ನ ಸ್ವಂತ ಮನೆಯ ಮೇಲೆಯೇ ದುರ್ಗತಿಯನ್ನು ತಂದುಕೊಂಡನು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರುತ್ತದೆ: ಐಶ್ವರ್ಯವಂತನು ತಾನು ಜ್ಞಾನಿ ಎಂದೆಣಿಸಿಕೊಳ್ಳುವನು, ವಿವೇಕಿಯಾದ ಬಡವನು ಅವನನ್ನು ಇಂಥವನೆಂದು ಗೊತ್ತು ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮೋಸ ಅಹಂಭಾವಗಳಿದ್ದಲ್ಲಿ ಸಂಪತ್ತೂ ಇರುತ್ತದೆ. ಅವು ಒಟ್ಟಾಗಿರುವಂತೆ ತೋರುತ್ತದೆ. ದೊಡ್ಡ ಔತಣಕೂಟಗಳಲ್ಲಿ ಶ್ರೀಮಂತರು ಸಾಕ್ಷಿ ಕೊಡುವುದನ್ನು ನೀವು ಕೇಳಿರಬಹುದು. ದೊಡ್ಡ ದೊಡ್ಡ ಸಭೆಗಳಲ್ಲಿ ಅವರು ಮಾತನಾಡುತ್ತಾರೆ. ಆದರೆ ಒಬ್ಬ ಬಡವನನ್ನು, ದಾರಿ ಬದಿಯ ವರ್ತಕನನ್ನು ಅವರೆಂದಾದರೂ ಮಾತನಾಡಿಸುತ್ತಾರೋ? ದೇವರು ಹೇಳುವುದನ್ನು ಕೇಳಿರಿ: ಶ್ರೀಮಂತನು ಸ್ವಂತ ಎಣಿಕೆಯಲ್ಲಿ ಬುದ್ಧಿವಂತನಾಗಿದ್ದಾನೆ, ಆದರೆ ವಿವೇಕವುಳ್ಳ ಬಡವನು ಅದನ್ನು ಗೊತ್ತು ಮಾಡುತ್ತಾನೆ. ಪ್ರಿಯರೇ, ಈ ಲೋಕದ ವಿಚಾರಗಳಲ್ಲಿ ಬಡವನು, ಆದರೆ ಅವನು ನಂಬಿಕೆಯಲ್ಲಿ ಶ್ರೀಮಂತನಾಗಿರುವವನು. ಶ್ರೀಮಂತನ ಸಾಕ್ಷಿಯು ಟೊಳ್ಳಾಗಿದೆ ಎಂಬುದನ್ನು ಕಂಡುಕೊಳ್ಳುತ್ತಾನೆ. ಅದರಲ್ಲಿ ಸತ್ಯವೇ ಇರುವುದಿಲ್ಲ. ಒಂದು ವೇಳೆ ಸತ್ಯವಿದ್ದರೂ ಅದರಲ್ಲಿ ಆತ್ಮಿಕ ವಿಚಾರವೇನೂ ಇರುವುದಿಲ್ಲ. ಅನೇಕ ದೊಡ್ಡ ಔತಣ ಕೂಟಗಳಲ್ಲಿ ದೊಡ್ಡ ವ್ಯವಹಾರದವರನ್ನು ಇಲ್ಲವೇ ಪರಿವರ್ತನೆಗೊಂಡ ನಟರನ್ನು ಸಾಕ್ಷಿ ಹೇಳಲು ಕರೆದದನ್ನು ನಾನು ನೋಡಿದ್ದೇನೆ. ಆದರೆ ಈ ವ್ಯಕ್ತಿಗಳಾಡಿದ ಮಾತುಗಳನ್ನು ನಿಜವಾದ ಆತ್ಮಿಕ ವ್ಯಕ್ತಿಗಳು ಕೇಳಿದಾಗ ಬೇಸರಗೊಂಡದ್ದನ್ನೂ ಗಮನಿಸಿದ್ದೇನೆ. ಪ್ರಿಯರೇ, ಇದು ಒಂದು ಪ್ರಾಯೋಗಿಕವಾದ ಜ್ಞಾನೋಕ್ತಿಯಾಗಿದೆ ಮತ್ತು ಆಗಾಗ ತಿರುಗಿ ಹೇಳಲ್ಪಟ್ಟದ್ದಾಗಿದೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಚನ ಹೀಗೆ ಹೇಳುತ್ತದೆ: ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಕ್ರೈಸ್ತರಿಗೆ ತಮ್ಮ ಪಾಪಗಳನ್ನು ಮುಚ್ಚಿಟ್ಟುಕೊಳ್ಳುವುದು ಒಂದು ಅಭ್ಯಾಸವಾಗಿ ಹೋಗಿದೆ. ಹೆಚ್ಚಿನ ಸಭೆಗಳಲ್ಲಿ ಪಾಪದ ಮೇಲೆ ಮುಚ್ಚಿಗೆ ಹಾಕಿರುವುದನ್ನು ನೋಡುತ್ತೇವೆ. ಜನರು ಅದರ ಕುರಿತಾಗಿ ಮಾತನಾಡುವುದಿಲ್ಲ. ಅಂಥದ್ದೊಂದು ಇದೆಯೆಂದು ಅವರು ಒಪ್ಪಿಕೊಳ್ಳುವುದಿಲ್ಲ. ಆದರೆ ಅವುಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ಕರುಣೆ ದೊರೆಯುತ್ತದೆಂದು ಇಲ್ಲಿ ಹೇಳಿದೆ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಭಯದಿಂದ ನಡೆದುಕೊಳ್ಳುವವನು ಧನ್ಯನು, ಕಠಿಣ ಹೃದಯನು ಕೇಡಿಗೆ ಸಿಕ್ಕಿ ಬೀಳುವನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದರ ಅರ್ಥ ಕರ್ತನ ಭಯದಲ್ಲಿ ನಡೆಯಬೇಕೆಂಬುದೇ. ಯೆಹೋವನ ಭಯವೇ ಜ್ಞಾನದ ಮೂಲವಾಗಿದೆ. ಜ್ಞಾನೋಕ್ತಿ 9ನೇ ಅಧ್ಯಾಯ 10ನೇ ವಚನ ಎಂಬುದನ್ನು ನೆನಪಿನಲ್ಲಿಟ್ಟುಕೋ. ಇದರ ಅರ್ಥ ನಮ್ಮ ಹೃದಯವು ಯಾವಾಗಲೂ ದೇವರಿಗಾಗಿ ತೆರೆದಿರಬೇಕು ಎಂದು. ಅದು ಹೃದಯ ಕಠಿಣಪಡಿಸಿಕೊಳ್ಳುವುದಕ್ಕೆ ವಿರುದ್ಧವಾಗಿದೆ. ದೇವರಿಗೆ ಭಯಪಡುವ ವ್ಯಕ್ತಿಯು ದೇವರಿಗೆ ಕಿವಿಗೊಡುತ್ತಾನೆ. ಅವನು ದೇವರಿಗೆ ಮೆಚ್ಚುಗೆಯಾಗುವ ಮಾರ್ಗದಲ್ಲಿ ನಡೆಯುತ್ತಾನೆ. ಅವನು ಕರ್ತನೆದುರಿಗೆ ನಮ್ರವಾಗಿ ನಡೆಯುತ್ತಾನೆ. ತಾನು ಬಲಹೀನನೆಂದು ದೇವರ ಮೇಲೆ ಆತುಕೊಂಡವನಾಗಿರಬೇಕು ಎಂಬುದನ್ನು ಒಪ್ಪಿಕೊಳ್ಳುತ್ತಾನೆ. ಯೆಹೋವನ ಭಯವೇ ಜ್ಞಾನದ ಮೂಲವು ಎಂಬುದರ ಅರ್ಥ ಇದೇ ಆಗಿದೆ. ಅನೇಕರು ನನಗೆ, ನೀವು ಸಭೆಯವರ ತಪ್ಪುಗಳನ್ನು ಎತ್ತಿ ಹೇಳಿ ಟೀಕಿಸುತ್ತೀರಿ, ಆದರೆ ಅಂಥವರಿಗೆ ಉತ್ತೇಜನದ ಮಾತುಗಳನ್ನು ಹೇಳಬಾರದೋ ಎಂದು ಹೇಳುತ್ತಾರೆ. ಪ್ರಿಯರೇ, ಇಂದಿನ ಸಭೆಗಳನ್ನು ನಾನು ಅತಿಯಾಗಿ ಟೀಕಿಸುತ್ತೇನೆಂದು ಭಾವಿಸಬೇಡಿರಿ. ಆದರೆ ಈ ಜ್ಞಾನೋಕ್ತಿಗಳನ್ನು ಬರೆದವನು ಯಾರಿಗೆ ಮುಖದಾಕ್ಷಿಣ್ಯ ತೋರಿಸಲಿಲ್ಲ. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ನರಪ್ರಾಣ ತೆಗೆದ ದೋಷವನ್ನು ಕಟ್ಟಿಕೊಂಡವನು ಸಮಾಧಿಯ ಕಡೆಗೆ ಓಡುವನು, ಅವನನ್ನು ಯಾರೂ ತಡೆಯಬಾರದು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸತತವಾಗಿ ಮಹಾಪಾಪಗಳನ್ನು ಮಾಡಿದವನು ತನ್ನ ಮನಸ್ಸಿನಲ್ಲಿ ಅಪರಾಧಿ ಪ್ರಜ್ಞೆಯನ್ನು ಹೊತ್ತುಕೊಂಡೇ ಇರಬೇಕಾಗುತ್ತದೆ. ಇದರ ಒತ್ತಡವು
ಕೆಲವೊಮ್ಮೆ ಅಂಥವರನ್ನು ಆತ್ಮಹತ್ಯೆಗೆ ನಡೆಸುತ್ತದೆ. ಇಂತಹ ಅನೇಕ ದೃಷ್ಟಾಂತಗಳು ನಡೆದದನ್ನು ನೋಡಿದ್ದೇವೆ. ಸತ್ಯವೇದದಲ್ಲಿ ಇದಕ್ಕೆ ಉತ್ತಮ ಉದಾಹರಣೆ ಇಸ್ಕಾರಿಯೋತ ಯೂದನದಾಗಿದೆ. ತಾನು ಮಾಡಿದ ಮಹಾದ್ರೋಹದ ಒತ್ತಡದಿಂದಾಗಿ ಅವನು ತನ್ನನ್ನು ತಾನೇ ಕೊಂದುಕೊಂಡನು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೋಷವಲ್ಲವೆಂದು ತಾಯಿ ತಂದೆಗಳ ದನವನ್ನು ಕದಿಯುವವನು ಕೇಡುಗನಿಗೆ ಜೊತೆಗಾರನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಬ್ಬ ಯವನಸ್ಥನು ಹೇಗಿದ್ದರೂ ನನ್ನ ತಂದೆಗಿರುವುದೆಲ್ಲವೂ ಮುಂದೆ ನನಗೆ ಬರತಕ್ಕದಲ್ಲವೇ? ಆದ್ದರಿಂದ ಅದರಲ್ಲಿ ಸ್ವಲ್ಪವನ್ನು ಈಗ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಕದಿಯಬಹುದು. ಅದು ಪಾಪವೆಂದು ದೇವರು ಹೇಳುತ್ತಾನೆ. ಹೆತ್ತವರಿಗೆ ಕೊಡಬೇಕಾದದನ್ನು ಕೊರ್ಬಾನ್ ಮಾಡಿ ಅಥವಾ ದೇವರಿಗೆ ಕೊಟ್ಟಿದ್ದೇನೆಂದು ಹೇಳುವ ಧಾರ್ಮಿಕ ನಾಯಕರನ್ನು ಯೇಸು ಖಂಡಿಸಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 5 ಮತ್ತು 6ನೇ ವಚನ, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 11ನೇ ವಚನಗಳನ್ನು ಗಮನಿಸಿರಿ. ಪ್ರಿಯರೇ, ಈ ರೀತಿ ಹೇಳುವವರು ಹೆತ್ತವರ ಕಡೆಗಿನ ತಮ್ಮ ಕರ್ತವ್ಯದಲ್ಲಿ ಹಿಂದೆ ಬಿದ್ದಿದ್ದಾರೆ. ಇದು ದೇವರ ಆಜ್ಞೆಗಳಿಗೆ ವಿರುದ್ಧವಾದದೆಂದು ಯೇಸು ಹೇಳಿದ್ದಾನೆ. ನಮಗೆ ನ್ಯಾಯವಾಗಿ ಸೇರತಕ್ಕದ್ದಲ್ಲವಾದದ್ದನ್ನು ಕಸಿದುಕೊಳ್ಳುವುದು ಪಾಪವಾಗಿದೆ. ಇದು ಕರ್ತನ ಅಪ್ಪಣೆಯ ಅರ್ಥವಾಗಿದೆ. ಪ್ರಿಯ ಮಿತ್ರನೇ, ನೀನು ಒಂದು ವೇಳೆ ತಂದೆ ತಾಯಿ ಆಗಿರುವುದಾದರೆ ನಿನ್ನ ಮನೆಯಲ್ಲಿ ಇಂತಹ ಕಳ್ಳತನವಾಗುವುದನ್ನು ಅಲಕ್ಷಿಸಬೇಡ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ನಾವು ಜ್ಞಾನೋಕ್ತಿಗಳ ಪುಸ್ತಕದ 28ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು ಜ್ಞಾನೋಕ್ತಿಗಳು 29ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಬಹಳವಾಗಿ ಗದರಿಸಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ಮನುಷ್ಯರನ್ನು ಬೇರೆ ಬೇರೆ ವಿಧವಾಗಿ ಎಚ್ಚರಿಸುತ್ತಾನೆ. ಆದರೂ ಮನುಷ್ಯನು ಪಾಪದಲ್ಲೇ ಮುಂದೆ ಸಾಗುತ್ತಾ ಇರಬಹುದು. ದೇವರ ಶಿಕ್ಷೆ ಬೀಳುವ ಮೊದಲು ಅನೇಕ ಬಾರಿ ಎಚ್ಚರಿಸಲ್ಪಟ್ಟ ಅನೇಕ ಮಂದಿಯನ್ನು ನಾನು ನೋಡಿದ್ದೇನೆ. ಅವರು ದೇವರ ಎಚ್ಚರಿಕೆಯನ್ನು ಅಲಕ್ಷ್ಯ ಮಾಡಿದರು. ಕಡೆಗೆ ದೇವರ ನ್ಯಾಯ ತೀರ್ಪು ಅವರ ಮೇಲೆ ಬಂತು. ಸತ್ಯವೇದದಲ್ಲಿ ಇಂತಹ ಅನೇಕ ಉದಾಹರಣೆಗಳಿವೆ. ಕೊರಹ, ದಾತಾನ್, ಅಬಿರಾಮ್, ಬೆಲ್ಯಚ್ಚರ, ಇಜಬೇಳಲು ಇತ್ಯಾದಿ. ಬಹಳವಾಗಿ ಗದರಿದರೂ ತಗ್ಗದವನು ಏಳದ ಹಾಗೆ ಪಕ್ಕನೆ ಮುರಿದು ಬೀಳುವನು. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 2ನೇ ವಚನ ಹೀಗೆ ಹೇಳುತ್ತದೆ: ಶಿಷ್ಟರ ವೃದ್ಧಿ ಜನರಿಗೆ ಉಲ್ಲಾಸ, ದುಷ್ಟರ ಆಳಿಕೆ ಜನರಿಗೆ ನರಳಾಟ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದುಷ್ಟರು ಅಧಿಕಾರದಲ್ಲಿರುವಾಗ ಅವರು ಜನರ ಸಮಸ್ಯೆಗಳನ್ನು ಎಂದಿಗೂ ಪರಿಹರಿಸುವುದಿಲ್ಲ. ಆದರೆ ಒಬ್ಬ ನೀತಿವಂತನು ದೇಶಕ್ಕೆ ಆಶೀರ್ವಾದ ತರಬಲ್ಲನು. ನಮ್ಮ ದೇಶಕ್ಕೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ಅಗತ್ಯವಾಗಿದೆ. ತಮ್ಮಲ್ಲಿ ಎಲ್ಲ ಸಮಸ್ಯೆಗಳಿಗೂ ಉತ್ತರವಿದೆ ಎಂದು ಕೊಚ್ಚಿಕೊಳ್ಳುವವರು ಬೇಕಾಗಿಲ್ಲ. ಈ ಲೋಕದ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಯಾರಲ್ಲಿಯೂ ಸಿಕ್ಕುವುದಿಲ್ಲ. ಒಂದು ವೇಳೆ ಆ ರೀತಿ ಯಾರಾದರೂ ಹೇಳಿಕೊಳ್ಳುವುದಾದರೆ ಅದು ಅತಿರೇಕವಾದೀತು. ಎಂಥ ಪರಿಸ್ಥಿತಿಯಲ್ಲಿಯೂ ನೀತಿ ನ್ಯಾಯಗಳಿಗಾಗಿ ನಿಲ್ಲತಕ್ಕವರು ನಮಗೆ ಬೇಕಾಗಿದ್ದಾರೆ. ಇಂಥ ಒಬ್ಬ ವ್ಯಕ್ತಿಯು ಯಾವುದೇ ಪಕ್ಷಕ್ಕಿಂತಲೂ ಉತ್ತಮನು. ಯಾವ ಪಕ್ಷವಾದರೂ ಸರಿ. ದುಷ್ಟನು ಆಳುವಾಗ ಎಲ್ಲರೂ ಕಷ್ಟಕ್ಕೊಳಗಾಗುವರು. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನ್ಯಾಯಪಾಲಕನಾದ ರಾಜನು ದೇಶವನ್ನು ವೃದ್ಧಿಗೆ ತರುವನು, ಅನ್ಯಾಯವಾಗಿ ತೆರಿಗೆಯನ್ನು ಕಸಕೊಳ್ಳುವವನು ದೇಶವನ್ನು ನಾಶ ಮಾಡುವನು ಎಂಬುದಾಗಿ. ಪ್ರಿಯರೇ, ದಾವೀದನು ಒಳ್ಳೆಯ ಅರಸನಾಗಿದ್ದನು. ಅವನು ಜನರನ್ನು ನೀತಿಯಿಂದ ಆಳುತ್ತಿದ್ದನು, ದೇವರಿಗೆ ಭಯಪಡುತ್ತಿದ್ದನು. ಆದರೂ ತನ್ನ ಮನೆಯು ಸರಿಯಾಗಿಲ್ಲವೆಂದು ದಾವೀದನು ಒಪ್ಪಿಕೊಳ್ಳುತ್ತಾನೆ. ತನ್ನ ನ್ಯಾಯ ನೀತಿಗಳಿಂದ ದೇಶವನ್ನು ಸರಿಯಾಗಿ ಆಳತಕ್ಕ ರಾಜನು ಕ್ರಿಸ್ತನು ಮಾತ್ರವೇ ಆಗಿದ್ದಾನೆ. ಆತನು ಈ ವಾಗ್ದಾನವನ್ನು ಕೊಟ್ಟಿದ್ದಾನೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ನೆರೆಯವನೊಂದಿಗೆ ವಂಚಿಸುವ ಸವಿ ನುಡಿಗಳನ್ನಾಡುವನು ಅವನ ಹೆಜ್ಜೆಗೆ ಬಲೆಯನ್ನೊಡ್ಡುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಒಳ್ಳೆಯ ಕೆಲಸ ಮಾಡಿದವನನ್ನು ಪ್ರಶಂಸಿಸುವುದು ಒಳ್ಳೆಯದೇ. ಒಳ್ಳೆಯ ಗುಣವನ್ನು ಮೆಚ್ಚಬೇಕು. ಸರಿಯಾದ ವ್ಯಕ್ತಿಗೆ ಎದ್ದು ಗೌರವ ಸಲ್ಲಿಸಬೇಕಾದದ್ದು ನ್ಯಾಯವೇ ಆಗಿದೆ. ಆದರೆ ಸುಮ್ಮನೆ ಹೊಗಳುವುದು ತಪ್ಪು.
ನಾವು ಹಿಂದೆ ನೋಡಿದಂತೆ ಜೇನನ್ನು ಅತಿಯಾಗಿ ಸೇವಿಸುವುದೇ ಆಗಿದೆ. ಕೆಲವರು ಈ ರೀತಿಯ ಹೊಗಳಿಕೆಯನ್ನು ಮಾಡುತ್ತಾ ಇರುತ್ತಾರೆ. ತಮ್ಮ ಮನಸ್ಸಿನಲ್ಲಿ ನಿಜವಾಗಿ ಇರುವ ವಿಚಾರಗಳನ್ನು ಹೇಳುವುದಿಲ್ಲ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 10ನೇ ವಚನ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೊಲೆ ಪಾತಕರು ನಿರ್ದೋಷಿಯನ್ನು ದ್ವೇಷಿಸುವರು, ಯಥಾರ್ಥವಂತರ ಪ್ರಾಣಕ್ಕೂ ಹೊಂಚು ಹಾಕುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ರಕ್ತಕ್ಕಾಗಿ ಆತುರ ಪಡುವವರ ಹೃದಯದಲ್ಲಿ ಕೊಲೆ ದ್ವೇಷಗಳೇ ತುಂಬಿರುತ್ತವೆ. ನಿನ್ನ ಸಹೋದರನನ್ನು ನೀನು ಹಗೆ ಮಾಡುವುದಾದರೆ ನೀನು ಅವನ ಕೊಲೆಗಾರನಾಗುತ್ತಿ ಎಂದು ಯೇಸು ಹೇಳಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕಾಯಿನನು ಕೊಲೆಗಾರನಾಗಿದ್ದನು. ಕೊಲೆಯ ಯೋಚನೆ ಅವನ ಮನಸ್ಸಿನಲ್ಲಿ ಹುಟ್ಟಿಕೊಂಡಿತು. ಮಾನವನು ಹೇಗೆ ಮತ್ತು ಎಷ್ಟು ಬೇಗನೆ ಅವನತಿ ಹೊಂದುತ್ತಾನೆಂಬುದನ್ನು ಇದು ತೋರಿಸುತ್ತದೆ. ದೇವರು ಆದಾಮ ಹವ್ವರನ್ನು ಪರಿಪೂರ್ಣವಾಗಿ ಉಂಟುಮಾಡಿದನು. ಆದರೆ ಅವರು ಪಾಪದಲ್ಲಿ ಬಿದ್ದಾಗ ಈ ಲೋಕದೊಳಕ್ಕೆ ಪಾಪಿ ಸಂತಾನವನ್ನು ಮಾತ್ರ ತರುವಂತೆ ಆಯಿತು. ತಮ್ಮ ಸ್ವರೂಪದವರೇ ಆದ ಸಂತಾನವನ್ನು ಅವರು ಮುಂದೆ ತಂದರು. ಕಾಯಿನನು ಅವರಲ್ಲೊಬ್ಬನು. ಅವನು ಹೃದಯದಲ್ಲಿ ಕೊಲೆಯನ್ನೇ ಬೆಳೆಸಿಕೊಂಡನು, ತನ್ನ ತಮ್ಮನನ್ನು ದ್ವೇಷಿಸಿದನು. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಮೂಢನು ತನ್ನ ಕೋಪವನ್ನೆಲ್ಲ ತೋರಿಸುವನು, ಜ್ಞಾನಿಯು ತನ್ನ ಕೋಪವನ್ನು ತಡೆದು ಶಮನಪಡಿಸಿಕೊಳ್ಳುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಮೂರ್ಖನೊಂದಿಗೆ ಮಾತನಾಡಿದರೆ ಅವನು ಎಲ್ಲವನ್ನೂ ಹೇಳಿಬಿಡುತ್ತಾನೆ. ಜ್ಞಾನಿಯಾದರೋ ತಡೆದುಕೊಳ್ಳುತ್ತಾನೆ, ಮಾತನಾಡುವಾಗ ಜಾಗ್ರತೆಯಿಂದಿರುತ್ತಾನೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸುಳ್ಳಿಗೆ ಕಿವಿಗೊಡುವ ಅಧಿಪತಿಯ ಸೇವಕರೆಲ್ಲ ದುಷ್ಟರೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹೆತ್ತವರು ಮಕ್ಕಳನ್ನು ಶಿಸ್ತಿನಿಂದ ಬೆಳೆಸಬೇಕು ಹಾಗೂ ಮಕ್ಕಳ ಎದುರು ಒಳ್ಳೆ ಮಾದರಿಯ ಜೀವಿತ ನಡೆಸಬೇಕು. ಯಾಕಂದರೆ ಮಕ್ಕಳು ಹೆತ್ತವರನ್ನು ಅನುಕರಿಸುತ್ತಾರೆ. ಅದೇ ರೀತಿ ಪ್ರಜೆಗಳು ತಮ್ಮ ಅರಸನನ್ನೂ ಅಧಿಕಾರಿಗಳನ್ನು ಅನುಸರಿಸುತ್ತಾರೆ. ಒಬ್ಬ ರಾಜನ ಗುಣವು ಅವನ ಕೈ ಕೆಳಗಿನವರಲ್ಲಿ ಪ್ರತಿಬಿಂಬಿತವಾಗುತ್ತದೆ. ಇಲ್ಲಿ ಅದನ್ನೇ ಹೇಳಿಯದೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ: ಮಗನನ್ನು ಶಿಕ್ಷಿಸು, ನಿನ್ನನ್ನು ಸುಧಾರಿಸುವನು, ಅವನೇ ನಿನ್ನ ಆತ್ಮಕ್ಕೆ ಮೃಷ್ಟಾನ್ನವಾಗುವನು ಎಂಬುದಾಗಿ. ಪ್ರಿಯರೇ, ಮಕ್ಕಳ ಶಿಕ್ಷಣದ ಕುರಿತಾಗಿ ಮುಖ್ಯ ಸಲಹೆ ಇನ್ನೊಮ್ಮೆ ನಮ್ಮ ಮುಂದೆ ಇಡಲ್ಪಟ್ಟಿದೆ. ಜ್ಞಾನೋಕ್ತಿಗಳು 29ನೇ ಅಧ್ಯಾಯ 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೇವದರ್ಶಕರಿಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು, ಧರ್ಮೋಪದೇಶವನ್ನು ಕೈಕೊಳ್ಳುವವನೋ ಧನ್ಯನಾಗುವನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವದರ್ಶನ ಎಂದರೆ ಆತ್ಮಿಕ ತಿಳುವಳಿಕೆಯಾಗಿದೆ. ಪವಿತ್ರಾತ್ಮನು ದೇವರ ವಾಕ್ಯದ ಜ್ಞಾನವನ್ನು ವಿಶ್ವಾಸಿಗೆ ಕೊಡುವ ಕೆಲಸ ಮಾಡುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆಯಿಂದ ಜ್ಞಾನೋಕ್ತಿಗಳು 29ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ ನಾವು ಜ್ಞಾನೋಕ್ತಿಗಳು 30ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಈ ಅಧ್ಯಾಯದಲ್ಲಿ ಆಗೂರನೆಂಬ ಒಬ್ಬ ಅಪರಿಚಿತ ಋಷಿಯ ಮಾತುಗಳು ಬರೆಯಲ್ಪಟ್ಟಿದೆ. 1ನೇ ವಚನದಲ್ಲಿ ಅವನ ತಂದೆಯ ಕುರಿತಾಗಿ ಹೇಳಲಾಗಿದೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದೈವೋಕ್ತಿ ಯಾಕೆ ಎಂಬುವನ ಮಗನಾದ ಆಗೂರನ ಮಾತುಗಳು. ಇವನು ಇತಿಯೇಲನಿಗೆ, ಇತಿಯೇಲನಿಗೂ ಉಕ್ಕಾಲನಿಗೂ ಹೀಗೆ ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಹೇಳಿದ ಯಾರ ಪರಿಚಯವೂ ನಮಗಿಲ್ಲ. ಆಗೂರನ ಪರಿಚಯವೂ ಇಲ್ಲ. ಇಲ್ಲಿನ ಪ್ರತಿಯೊಂದು ಹೆಸರು ಇಬ್ರಿಯ ಹೆಸರಿನಂತಿದ್ದು ಪ್ರತಿಯೊಂದಕ್ಕೂ ಅರ್ಥವಿರುತ್ತದೆ. ಆಗೂರ ಅಂದರೆ ಒಟ್ಟುಗೂಡಿಸುವವನು. ಯಾಕೆ ಅಂದರೆ ಭಕ್ತಿವಂತನು. ಕೆಲವು ಭಾಷಾಂತರಗಳಲ್ಲಿ ಹೆಸರನ್ನು ಅದರ ಅರ್ಥದಿಂದಲೇ ಹೇಳಿಯದೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಆಕಾಶಕ್ಕೆ ಏರಿ ಇಳಿದಿರುವವನಾರು? ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರುವವರು ಯಾರು? ತನ್ನ ಬಟ್ಟೆಯಲ್ಲಿ ನೀರನ್ನು ಮೂಟೆ ಕಟ್ಟಿರುವವರು ಯಾರು? ಭೂಮಿಯ ಎಲ್ಲೆಗಳನ್ನೆಲ್ಲ ಸ್ಥಾಪಿಸಿರುವವರು ಯಾರು? ಅವನ ಹೆಸರೇನು? ಅವನ ಮಗನ ಹೆಸರೇನು? ನೀನೇ ಬಲ್ಲವನು ಎಂಬುದಾಗಿ. ಪ್ರಿಯರೇ, ಇಲ್ಲಿನ ಕೆಲವು ಪ್ರಶ್ನೆಗಳು ದೇವರು ಯೋಬನಿಗೆ ಕೇಳಿದ ಪ್ರಶ್ನೆಗಳೇ ಆಗಿವೆ. ಈ ಪ್ರಶ್ನೆಗಳನ್ನು ಯಾರು ಉತ್ತರಿಸಬಲ್ಲರು? ಕರ್ತನಾದ ಯೇಸು ಹೇಳಿದ್ದಾನೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 13ನೇ ವಚನದಲ್ಲಿ, ಪರಲೋಕದಿಂದ ಇಳಿದು ಬಂದವನೇ ಅಂದರೆ ಮನುಷ್ಯಕುಮಾರನೇ ಹೊರತು ಮತ್ತಾರೂ ಪರಲೋಕಕ್ಕೆ ಏರಿ ಹೋದವನಲ್ಲ ಎಂಬುದಾಗಿ.
ಆದ್ದರಿಂದ ಈ ಸೃಷ್ಟಿಯ ಹಾಗೂ ವಿಶ್ವದ ಆರಂಭದ ಕುರಿತು ಸರಿಯಾಗಿ ತಿಳಿಸಬಲ್ಲವನು ಕರ್ತನಾದ ಯೇಸು ಮಾತ್ರ ಎಂದು ನಾನು ಯಾವಾಗಲೂ ಹೇಳುತ್ತೇನೆ. ಪ್ರಿಯರೇ, ಆಗೂರನ ಪ್ರಶ್ನೆಯನ್ನು ನಾನು ಇಷ್ಟಪಡುತ್ತೇನೆ. ಮುಷ್ಟಿಯಲ್ಲಿ ಗಾಳಿಯನ್ನು ಕೂಡಿಸಿರುವವರು ಯಾರು? ಸ್ವಲ್ಪ ಯೋಚಿಸಿರಿ. ನಾವು ನಮ್ಮ ಮುಷ್ಟಿಯಲ್ಲಿ ಯಾವುದಾದರೊಂದು ವಸ್ತುವನ್ನು ಹಿಡಿದಿರುವಂತೆಯೇ ದೇವರು ಗಾಳಿಯನ್ನು ಹಿಡಿದಿದ್ದಾನೆ. ಇದು ಎಂಥ ಚಿತ್ರಣ ಅಲ್ಲವೇ? ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ, ದೇವರ ಪ್ರತಿಯೊಂದು ಮಾತು ಶುದ್ಧವಾದದ್ದು, ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ದೇವರ ವಾಕ್ಯದಂತೆ ಯಾವುದೂ ನಮ್ಮನ್ನು ಶುದ್ಧ ಮಾಡಲಾರದು. ಆತನ ಪ್ರತಿಯೊಂದು ಮಾತು ಶುದ್ಧವೇ. ಅದು ಯಾವ ಸಾಬೂನಿಗಿಂತಲೂ ಉತ್ತಮ, ಅದ್ಭುತವಾಗಿ ಶುಚಿಗೊಳಿಸುತ್ತದೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಆತನ ಮಾತುಗಳಿಗೆ ಯಾವುದನ್ನೂ ಸೇರಿಸಬೇಡ. ಆತನು ನಿನ್ನನ್ನು ಖಂಡಿಸುವಾಗ ನೀನು ಸುಳ್ಳುಗಾರನೆಂದು ತೋರಿ ಬಂದಿಯೇ ಎಂಬುದಾಗಿ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಉಪಯೋಗಿಸುವ ಕುರಿತಾಗಿ ಇದು ನಮಗೆ ಎಚ್ಚರಿಕೆ ಹುಟ್ಟಿಸಬೇಕಾಗಿದೆ. ಮನುಷ್ಯನು ಸುಳ್ಳುಗಾರನಾಗಿದ್ದರೆ ದೇವರು ಅವನನ್ನು ಹಾಗೆ ಕರೆಯಲು ಹಿಂತೆಗೆಯುವುದಿಲ್ಲ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು ಸುಳ್ಳು ಮಾತನ್ನೂ ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನು ಭೋಜನ ಮಾಡಿಸು. ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು ಎಂಬುದಾಗಿ. ಪ್ರಿಯರೇ, ನನ್ನಿಂದ ಸುಳ್ಳು ಮಾತನ್ನೂ ಕಪಟವನ್ನೂ ತೊಲಗಿಸು, ಅಂದರೆ ವ್ಯರ್ಥವಾಗಿ ಕೊಚ್ಚಿಕೊಳ್ಳುವವರ ಸುಳ್ಳುಗಾರರ ಮಧ್ಯದಿಂದ ನನ್ನನ್ನು ತೆಗೆದುಬಿಡು ಎಂಬುದೇ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ, ತಮ್ಮ ಕೊಳೆಯನ್ನು ತೊಳಕೊಳ್ಳದೆ ತಾವೇ ಶುದ್ಧರೆಂದು ಎಣಿಸಿಕೊಳ್ಳುವ ಬೇರೊಂದು ಥರದವರುಂಟು ಎಂಬುದಾಗಿ. ಪ್ರಿಯರೇ, ಇಂಥವರು ತಮ್ಮ ಸ್ವಂತ ದೃಷ್ಟಿಯಲ್ಲಿ ಶುದ್ಧರೆಂದು ನೆನೆಸುತ್ತಾರೆ. ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಕೊಡು ಕೊಡು ಅನ್ನುವ 2 ಹೆಣ್ಣು ಮಕ್ಕಳು ಜಿಗಣೆಗೆ ಉಂಟು, ತೃಪ್ತಿ ಪಡೆದವುಗಳು 3 ಉಂಟು, ಹೌದು ಸಾಕೆನ್ನದವುಗಳು 4 ಉಂಟು. ಯಾವವೆಂದರೆ ಪಾತಾಳ, ಹೆರದ ಗರ್ಭ, ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಸಾಕಾಯಿತೆಂದು ಹೇಳದ ಬೆಂಕಿ ಇವೇ ಎಂಬುದಾಗಿ. ಪ್ರಿಯರೇ, ಮೊದಲನೆಯದು ಸಮಾಧಿ, ನಾವು ಮರಣದ ಹಾದಿಯಲ್ಲಿ ನಡೆಯುತ್ತಿದ್ದೇವೆ. 2ನೆಯದು ಹೆರದ ಗರ್ಭ, ಒಂದಲ್ಲ ಒಂದು ಕಾರಣಕ್ಕಾಗಿ ಮಕ್ಕಳನ್ನು ಪಡೆಯಲಾರದ ಅನೇಕ ಸ್ತ್ರೀಯರಿದ್ದಾರೆ. 3ನೇದಾಗಿ ನೀರಿನಿಂದ ತೃಪ್ತಿ ಪಡೆದ ಭೂಮಿ, ಮಳೆ ಸಾಕಾದಷ್ಟು ಬೀಳದ ಭೂಮಿಯಲ್ಲಿ ನೀರಿಗಾಗಿ ದಾಹ ಸತತವಾಗಿರುತ್ತದೆ. 4ನೇದು ಸಾಕಾಯಿತೆಂದು ಹೇಳದ ಬೆಂಕಿ. ಪ್ರಿಯರೇ, ಅನೇಕ ಕಡೆ ಮಳೆ ಕಡಿಮೆ, ಬೆಂಕಿ ಹೆಚ್ಚಾಗಿರುತ್ತದೆ. ಕೊನೆಯದಾಗಿ ಜ್ಞಾನೋಕ್ತಿಗಳು 30ನೇ ಅಧ್ಯಾಯ 17ನೇ ವಚನ ಹೀಗೆ ಹೇಳುತ್ತದೆ, ತಂದೆಯನ್ನು ಹಾಸ್ಯ ಮಾಡಿ ತಾಯಿಯ ಅಪ್ಪಣೆಯನ್ನು ಧಿಕ್ಕರಿಸುವವನ ಕಣ್ಣನ್ನು ಹಳ್ಳಕೊಳ್ಳದ ಕಾಗೆಗಳು ಕುಕ್ಕುವವು, ರಣಹದ್ದುಗಳು ತಿಂದು ಬಿಡುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಂದೆ ತಾಯಿಗಳಿಗೆ ವಿರುದ್ಧವಾಗಿ ತಿರುಗಿ ಬೀಳುವವರ ಮೇಲೆ ಭಯಂಕರವಾದ ತೀರ್ಪು ದಂಡನೆಯೂ ಬರಲಿಕ್ಕಿದೆ. ಕ್ರಿಸ್ತನಲ್ಲಿ ವಿಶ್ವಾಸಿಗಳಾದ ಹೆತ್ತವರ ವಿರುದ್ಧವಾಗಿ ತಿರುಗಿ ಬಿದ್ದ ಮಕ್ಕಳನ್ನು ದೇವರೇ ಕರುಣಿಸಬೇಕು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರವಾಕ್ಯ ನಮ್ಮ ಸಂಗಡ ಸ್ಪಷ್ಟವಾಗಿ ಮಾತನಾಡಿದೆ. ದೇವರವಾಕ್ಯಕ್ಕೆ ವಿಧೇಯರಾಗೋಣ. ಆತನ ಮಾತನ್ನು ಕೈಕೊಂಡು ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಧರ್ಮೋಪದೇಶ ಅಂದರೆ ದೇವರ ವಾಕ್ಯಕ್ಕೆ ಕಿವಿಗಡದೆ ಇರುವುದಾದರೆ ನಾವು ಬುದ್ಧಿಹೀನರೇ. ದೇವರು ನಮ್ಮನ್ನು ಎಚ್ಚರಿಸುವಾಗ ನಾವು ತಿಳಿದುಕೊಳ್ಳಬೇಕು. ಒಳ್ಳೆಯ ಕೆಲಸ ಮಾಡುವವರನ್ನು ದೇವರು ಯಾವಾಗಲೂ ಮೆಚ್ಚುತ್ತಾನೆ, ಇತರರು ಪ್ರಶಂಸಿಸುತ್ತಾರೆ. ಆದ್ದರಿಂದ ನಾವು ದಿನಾಲೂ ಎಲ್ಲರಿಗೂ ಒಳ್ಳೆಯದನ್ನು ಮಾಡುತ್ತಾ ನೀತಿವಂತರಾಗಿ ಜೀವಿಸೋಣವೇ? ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಜೀವವುಳ್ಳ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯೇ ಸ್ವಾಮಿ. ಆ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸೋಕ್ಕೆ ಸಹಾಯ ಮಾಡು. ನಮ್ಮಲ್ಲಿ ಒಳ್ಳೆಯತನ ಇಲ್ಲ, ಆದರೆ ನಿನ್ನಲ್ಲಿರುವ ವಾಕ್ಯದ ಮೂಲಕ
ಆತ್ಮನ ಸಹಾಯದಿಂದ ಒಳ್ಳೆಯವರಾಗಿ ಜೀವಿಸೋಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು ಇರುವಂಥ ಸ್ಥಳದಲ್ಲಿ ನಿನ್ನನ್ನು ದೃಷ್ಟಿಸುವಾಗ ಸ್ವಾಮಿ, ನೀನು ಅವರ ಸಂಗಡ ಮಾತನಾಡಿ ಬಲಪಡಿಸಿ ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಸು. ಅವರೆಲ್ಲರ ಅಗತ್ಯತೆಗಳನ್ನು ಪೂರೈಸು. ಯಾರೊಬ್ಬರೂ ನಿನ್ನಿಂದ ದೂರವಾಗದಂತೆ ಕಾಪಾಡಿ ಸಂರಕ್ಷಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯ ವೀಕ್ಷಕರೇ, ಸತ್ಯವೇದ ಅಧ್ಯಯನವು ನಿಮ್ಮ ಬಾಳಿಗೆ ಬೆಳಕಾಗಿರುವುದಾದರೆ ಹಿಂದೆ ನಮಗೆ ಕರೆ ಮಾಡಿ ತಿಳಿಸಿರಿ. ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ನಾವು ಮತ್ತೆ ಭೇಟಿಯಾಗೋಣ. ವಂದನೆಗಳು.